ಭೂಮಿಯಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿ ಮಂತ್ರ. ಕೆಲವೇ ಕ್ಷಣದಲ್ಲಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ ಕೊಡಲಿದ್ದಾರೆ. ವಿಮಾನ ನಿಲ್ದಾಣ ಉದ್ಘಾಟನೆಗೂ ಮುನ್ನ ಮೋದಿ ನಡೆಸ್ತಾ ಇರುವಂತಹ ರೋಡ್ ಶೋ, ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 1450 ಕೋಟಿ ವೆಚ್ಚದ ಅಯೋಧ್ಯ ವಿಮಾನ ನಿಲ್ದಾಣ ಕೆಲವೇ ಕ್ಷಣದಲ್ಲಿ ಉದ್ಘಾಟನೆಯಾಗಲಿದೆ. ಅದಕ್ಕೂ ಮುಂಚಿತವಾಗಿ ನಡೀತಾ ಇರುವಂತಹ ರೋಡ್ ಶೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯ. ಇಡೀ ಅಯೋಧ್ಯ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ, ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಹೂಗಳ ರಾಶಿ ರಾಶಿ ನೋಡಬಹುದು, ಜನರ ಮುಖದಲ್ಲಿ ಸಂಭ್ರಮ ನೋಡಬಹುದು. 15 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಎರಡೂ ಬದಿಯಲ್ಲೂ ಜನಸಾಗರ ನಿಂತಿದೆ. ಒಂದು ಕಡೆ ಕೇಸರಿ ಬಾವುಟ, ಕೇಸರಿ ಬಟ್ಟೆಯನ್ನ ತೊಟ್ಟು ಅದರ ಜೊತೆಗೆ ಬಿಜೆಪಿ ಧ್ವಜ ಕೂಡ ಅಲ್ಲಿ ರಾರಾಜಿಸ್ತಾ ಇದೆ. ಸಂಪೂರ್ಣ ಅಯೋಧ್ಯೆ ಕೇಸರಿಮಯವಾಗಿದೆ. ಸಾಧು ಸಂತರು ಜಮಾಯಿಸಿದ್ದಾರೆ. ಕಲಾ ತಂಡಗಳ ಪ್ರದರ್ಶನ ನಡೀತಾ ಇದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಗಮನಿಸಬಹುದು ನೀವು. 15 ಕಿಲೋಮೀಟರ್ ಈ ರೋಡ್ ಶೋ ನಡೆಯುತ್ತೆ. ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ರೋಡ್ ಶೋ ಸಾಗುವಂತಹ ರಾಮಪಥ ಏನಿದೆ ಅದರ ಎರಡೂ ಬದಿಗಳಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಕಲಾ ತಂಡಗಳ ಕಲಾ ಪ್ರದರ್ಶನ ಇದೆ. ರಂಗು ರಂಗಾಗಿ ಕಾಣಿಸ್ತಾ ಇದೆ ಅಯೋಧ್ಯೆ. ಈ ರೋಡ್ ಶೋ ಸಾಗುವಂತಹ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಜನಸಾಗರವೇ ಇದೆ. ಸಾಧು ಸಂತರು ನಿಂತಿದ್ದಾರೆ, ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಎಲ್ಲರತ್ತ ಕೈ ಬೀಸ್ತಾ ಇದ್ದಾರೆ. ಇದು ಸಂಭ್ರಮ ಇದೆ. ಅಯೋಧ್ಯೆಯ ಜನರಲ್ಲಿ ಯಾವ ರೀತಿಯಾದ ಸಂಭ್ರಮ ಇದೆಯೋ, ಪ್ರಪಂಚದಾದ್ಯಂತ ಇರುವಂತಹ ರಾಮ ಭಕ್ತರಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆಯೋ, ಪ್ರಧಾನಿ ಮೋದಿಯವರ ಮುಖದಲ್ಲೂ ಕೂಡ ಆ ಒಂದು ಗೆಲುವಿನ ಸಂಭ್ರಮವನ್ನ ಗಮನಿಸಬಹುದು. 2020ರಲ್ಲಿ ಆರಂಭವಾದಂತಹ ಕಾಮಗಾರಿ ಮುಂದಿನ ವರ್ಷ ಅಂದ್ರೆ 2024 ಜನವರಿ 22ಕ್ಕೆ ರಾಮಲಲ್ಲಾ ಲೋಕಾರ್ಪಣೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗ್ತಾ ಇರುವಂತಹ ದೃಶ್ಯ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಡ್ತಾ ಇರುವಂತಹ ದೃಶ್ಯ ಇದು. ಸಂಭ್ರಮದ ಕ್ಷಣ. ಹಾಗೆ ನೋಡಿದ್ರೆ ಹಂತ ಹಂತವಾಗಿ ಅಯೋಧ್ಯೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ. ರೈಲು ನಿಲ್ದಾಣ, ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗ್ತಾ ಇದೆ ಇವತ್ತು. ಆ ಕಾರ್ಯಕ್ರಮದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ವಿಮಾನ ನಿಲ್ದಾಣ ಉದ್ಘಾಟನೆಗೂ ಮುನ್ನ ನಡೆದಂತಹ ಭರ್ಜರಿ ರೋಡ್ ಶೋ. ಇಡೀ ವಿಮಾನ ನಿಲ್ದಾಣ ದೇವಸ್ಥಾನದ ಮಾದರಿ ಯಾವ ರೀತಿ ಇದೆಯೋ ಅದೇ ವಾಸ್ತುಶಿಲ್ಪದ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಇಡೀ ವಿಮಾನ ನಿಲ್ದಾಣವನ್ನ ಜೊತೆಗೆ ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಪರಿಶೀಲನೆ ನಡೆಸ್ತಾರೆ. ಇವತ್ತು ಅಯೋಧ್ಯೆಯಲ್ಲಿ ರೈಲು ನಿಲ್ದಾಣ ಮತ್ತು ವಿಮಾನ ನಿಲ್ದಾಣ ಉದ್ಘಾಟನೆಯ ಜೊತೆಗೆ ಹಲವು ಯೋಜನೆಗಳಿಗೆ ಚಾಲನೆ ಸಿಗತ್ತೆ, ಹಲವು ಕಾಮಗಾರಿಗಳಿಗೆ ಚಾಲನೆ ಸಿಗತ್ತೆ. ಇದು ಆರಂಭ ಅಷ್ಟೇ. ಇನ್ನು ಬಹಳಷ್ಟು ಬೆಟ್ಟದಷ್ಟು ಕೆಲಸ ಅಯೋಧ್ಯೆಯಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಫುಲ್ ಪ್ಲಾನ್ ಕೂಡ ಸಿದ್ಧಪಡಿಸಿದೆ ಸರ್ಕಾರ. ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯ ಆಯಿತು. ಹಲವು ಯೋಜನೆಗಳಿಗೆ ಇವತ್ತು ಅಯೋಧ್ಯೆಯಲ್ಲಿ ಚಾಲನೆ ಸಿಗುತ್ತೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಈಗ ಉದ್ಘಾಟಿಸಿದ್ದಾರೆ. ಅದಾದ ನಂತರ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಮತ್ತು ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ. 1450 ಕೋಟಿ ವೆಚ್ಚದ ಅಯೋಧ್ಯೆಯ ವಿಮಾನ ನಿಲ್ದಾಣ. 240 ಕೋಟಿ ವೆಚ್ಚದಲ್ಲಿ ನವೀಕರಿಸಿದಂತಹ ರೈಲು ನಿಲ್ದಾಣ.
2ರ ಉದ್ಘಾಟನೆ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದೆ. ಎಲ್ಲರ ಗಮನ ಸೆಳೀತಾ ಇದೆ ಅಯೋಧ್ಯೆ. ಇಡೀ ದೇಶದ ಚಿತ್ತ, ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂತಹ ರಾಮ ಭಕ್ತರ ಚಿತ್ತ ಈಗ ಅಯೋಧ್ಯೆಯತ್ತ ನೆಟ್ಟಿದೆ. ಇವತ್ತಿನಿಂದಲೇ ಭರ್ಜರಿ ಕಾರ್ಯಕ್ರಮ ಅಲ್ಲಿ ಆರಂಭ ಆಗ್ತಾ ಇದೆ. ಮುಂದಿನ ತಿಂಗಳು 22ನೇ ತಾರೀಕಿನಂದು ನಡೆಯುವಂತಹ ಉದ್ಘಾಟನೆ, ಅದಕ್ಕೂ ಮುಂಚಿತವಾಗಿ ಹಲವು ಯೋಜನೆಗಳಿಗೆ ಚಾಲನೆ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿದ್ದಾರೆ. ಭರ್ಜರಿ ರೋಡ್ ಶೋ ನಡೆಸಿದ್ರು. ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗಿದೆ. ಈಗ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ಆ ಎಲ್ಲ ಪ್ಲಾನ್ಗಳನ್ನ ಪ್ರಧಾನಿ ಮೋದಿ ವೀಕ್ಷಿಸ್ತಾ ಇದ್ದಾರೆ. ಸಂಪೂರ್ಣವಾದಂತಹ ಪ್ಲಾನ್ ವೀಕ್ಷಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರೈಲ್ವೆ ನಿಲ್ದಾಣ ಯಾವ ರೀತಿ ಪ್ಲಾನ್ ಆಗಿದೆ, ಹೇಗೆ ಸಿದ್ಧಪಡಿಸಲಾಗಿದೆ, ಆ ಎಲ್ಲ ಪ್ಲಾನ್ಗಳನ್ನ ಅಲ್ಲಿ ವಿವರಿಸಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. 240 ಕೋಟಿ ವೆಚ್ಚದಲ್ಲಿ ಅಯೋಧ್ಯಧಾಮ ರೈಲು ನಿಲ್ದಾಣ ರೆಡಿ ಆಗಿದೆ. ಬಹಳ ಸುಸಜ್ಜಿತವಾದಂತಹ ರೈಲ್ವೆ ನಿಲ್ದಾಣ ಇದು. ಅಯೋಧ್ಯೆಗೆ ಬರೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ರಾಮ ಮಂದಿರದ ಉದ್ಘಾಟನೆ ಮುಂದಿನ ತಿಂಗಳು. ಅದಕ್ಕೂ ಮುಂಚಿತವಾಗಿ ಬೇರೆ ಬೇರೆ ಊರು, ರಾಜ್ಯ, ದೇಶಗಳಿಂದ ಆಗಮಿಸುವಂತಹ ಭಕ್ತರಿಗಾಗಿ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣವನ್ನ ಬಹಳ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಅಯೋಧ್ಯೆ ಅಭಿವೃದ್ಧಿ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ. ಈ ಹಿಂದಿನ ಅಯೋಧ್ಯೆಗೂ ಈಗ ಅಲ್ಲಿ ರೆಡಿ ಆಗ್ತಾ ಇರುವಂತಹ ಅಯೋಧ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಗುರುತೇ ಸಿಗದಷ್ಟು ವ್ಯತ್ಯಾಸ ಇದೆ. ಈ ಹಿಂದೆ ಇದ್ದಂತಹ ಅಯೋಧ್ಯೆ, ಅದನ್ನ ನೋಡಿದವರಿಗೆ ಈಗ ಏನಾದ್ರೂ ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಬಿಟ್ರೆ ನಿಜಕ್ಕೂ ಅಚ್ಚರಿ ಪಡ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅಬ್ಬರದ ಕಾಮಗಾರಿ ನಡೀತಾ ಇದೆ. ರಾಮ ಮಂದಿರದ ಕಾಮಗಾರಿ, ಅದರ ಜೊತೆಗೆ ಸುತ್ತಮುತ್ತಲೂ ಅಭಿವೃದ್ಧಿ ಕೆಲಸಗಳು ಸಹ ಆಗಬೇಕು. ಇಷ್ಟು ದೊಡ್ಡ ಪ್ರಮಾಣದ ರಾಮ ಮಂದಿರ ನಿರ್ಮಾಣವಾಗುತ್ತೆ ಅಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಅವರಿಗೆ ಅನುಕೂಲಕರವಾಗುವಂತಹ ವ್ಯವಸ್ಥೆಗಳು ಸಹ ಅಯೋಧ್ಯೆಯಲ್ಲಿ ಆಗಬೇಕಾಗಿದೆ. ಈ ಕ್ಷಣಕ್ಕೆ ಅಯೋಧ್ಯೆ ಅಂತ ಅಂದ್ರೆ ಅಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗಿನ ಅಭಿವೃದ್ಧಿ ಅಲ್ಲಿ ಏಕಾಏಕಿ ಆದಾಗ ಬರುವಂತಹ ಪ್ರವಾಸಿಗರು, ಬರುವಂತಹ ಭಕ್ತರಿಗೆ ಪೂರಕವಾಗುವಂತಹ ವ್ಯವಸ್ಥೆ ಅಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಅಭಿವೃದ್ಧಿ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಒಂದು ಸಂಪೂರ್ಣವಾದ ಸುಸಜ್ಜಿತವಾದಂತಹ ನೂತನ ನಗರ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿದ್ದಾರೆ. 15 ಕಿಲೋಮೀಟರ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು. ಅದರ ಪ್ಲಾನ್ ಅನ್ನ ವೀಕ್ಷಿಸ್ತಾ ಇದ್ದಾರೆ. ಅಧಿಕಾರಿಗಳು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇಡೀ ರೈಲ್ವೆ ನಿಲ್ದಾಣ ಮೂಲೆ ಮೂಲೆಯನ್ನ ಯಾವ ರೀತಿ ನವೀಕೃತಗೊಳಿಸಲಾಗಿದೆ, ಅದರ ಕಂಪ್ಲೀಟ್ ವಿವರಣೆ ಪ್ರಧಾನಿ ಮೋದಿ ಅವರಿಗೆ ನೀಡಲಾಗ್ತಾ ಇದೆ. ಸುಸಜ್ಜಿತವಾದಂತಹ ರೈಲ್ವೆ ನಿಲ್ದಾಣ ರೂಪುಗೊಂಡಿದೆ. ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನ ಅಲ್ಲಿ ಬಳಕೆ ಮಾಡಲಾಗಿದೆ. ಮೆಡಿಕಲ್ ಕಾಲೇಜು, ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಉದ್ಘಾಟನೆ, ಅದರ ಜೊತೆಗೆ ಹಲವು ಅಭಿವೃದ್ಧಿ ಕಾರ್ಯಗಳು ಕೂಡ ಒಟ್ಟೊಟ್ಟಿಗೆ ನಡೆಯುತ್ತೆ. ತಿಂಗಳ ಹಿಂದೆ ನೋಡಿದ ಹಾಗೆ ಈ ತಿಂಗಳು ಇರೋದಿಲ್ಲ ಅಯೋಧ್ಯೆ. ಅಷ್ಟರ ಮಟ್ಟಿಗೆ ಬಹಳ ಸ್ಪೀಡ್ ಆಗಿ ಅಲ್ಲಿ ಕೆಲಸಗಳಾಗ್ತಾ ಇದೆ. ರಾಮ ಮಂದಿರ ಸಂಪೂರ್ಣವಾಗಿ ಸಿದ್ಧವಾಗಿ ನಿಂತಿಲ್ಲ ಈಗ, ಆದರೆ ಕಾಮಗಾರಿ ಬಹಳ ವೇಗವಾಗಿ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ಅಯೋಧ್ಯೆಯ ಮಂದಿಯೇ ತಮ್ಮ ನೆಲವನ್ನ ಗುರುತು ಹಿಡಿಯೋದಕ್ಕಾಗದಷ್ಟು ಅಭಿವೃದ್ಧಿ ನಡೆದಿದೆ. ಮೊದಲೆಲ್ಲ ಅಯೋಧ್ಯೆಯ ಜನ ಕೆಲಸ ಅರಸಿ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗ್ತಾ ಇದ್ರು. ಆದರೆ ಈಗ ಹಾಗಲ್ಲ.
ಅಯೋಧ್ಯೆಯಿಂದ ಹೊರಬಿದ್ದಂತಹ ಮಂದಿ ಕೂಡ ಈಗ ಅಯೋಧ್ಯೆಗೆ ವಾಪಸ್ ಬರೋ ವಾತಾವರಣ ಅಲ್ಲಿದೆ. ಅಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆ ಕಡೆ ಮುಖ ಮಾಡಲಿದ್ದಾರೆ. ಉದ್ಘಾಟನೆಗಾಗಿ ಕಾದು ಕೂತಿದ್ದಾರೆ. ಬರುವಂತಹ ಭಕ್ತರಿಗೆ, ಬರುವಂತಹ ಪ್ರವಾಸಿಗರಿಗೆ ಅನುಕೂಲಕರವಾಗುವಂತಹ ವಾತಾವರಣವನ್ನ, ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿಕೊಡುವಂತಹ ಪ್ರಯತ್ನ ನಡೀತಾ ಇದೆ. ಬಹಳ ದೊಡ್ಡ ದೊಡ್ಡ ಯೋಜನೆಗಳು ಚಾಲನೆ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.